ನನ್ನ ಸುತ್ತಲಿನ ವಾತಾವರಣ, ನನ್ನ ಸುತ್ತಲಿನ ಜಗತ್ತನ್ನು, ನನ್ನದೇ ಅಂತ ಜಗತ್ತು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ಜಗತ್ತು ಅದ ರೀ. ಜಗತ್ತು ಅಂದರೆ ನೀವೇನು ತಿಳ್ಕೊಂಡಿರಪ್ಪ ಅಂತಂದ್ರೆ ಅಟ್ಲಾಸ್, ಅಮೇರಿಕಾ, ರಷ್ಯಾ, ಜರ್ಮನ್ ಕೂಡಿದಂಥ ಒಂದು ಗೋಳ ಅಂತ ತಿಳ್ಕೊಂಡೇರಿ. ಇದಕ್ಕೆ ಜಗತ್ತು ಅಂತೀರಿ. ಈ ಜಗತ್ತಿನೊಳಗೆ ನೂರಾರು ದೇಶಗಳದಾವ, 800-900 ಕೋಟಿ ಜನಸಂಖ್ಯೆ ಅದಾವ, ಸಪ್ತ ಸಾಗರಗಳದಾವ, 5 ವಲಯಗಳದಾವ, ಪ್ಯಾಸಿಫಿಕ್ ಝೋನು, ಏಷ್ಯನ್ ಝೋನು, ಏನು ಏಷ್ಯನ್ ಇದು ಇಂತೆಲ್ಲ ಇದಾವ. ಬಟ್ ಇದನ್ನೆಲ್ಲ ಹೊತ್ಕೊಂಡು ಒಂದು ಜಗತ್ತದ. ಆ ಜಗತ್ತನ್ನು ನೀವು ತಿಳ್ಕೊಂಡಿರಿ. ಇಲ್ಲ ರೀ, ಈ ಜಗತ್ತು ನಿಮ್ಮದಲ್ಲ. ನಿಮ್ಮದು ಜಗತ್ತು ಏನಪ್ಪ ಅಂದ್ರೆ ನೀವು ಸೆಂಟರ್ ಪಾಯಿಂಟು. ನೀವು ಸೆಂಟರ್ ಪಾಯಿಂಟ್ ಹಾಕ್ಕೊಂಡು ನಿಮ್ಮ ಸುತ್ತಲೂ ಒಂದು ಜಗತ್ತನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಾಂಧವರು, ನಿಮ್ಮ ಗೆಳೆಯರು, ಆಪ್ತೇಷ್ಟರು, ಸಂಬಂಧಿಗಳು, ಇಷ್ಟೇ. ಇದನ್ನೆಲ್ಲ ಕೂಡಿಕೊಂಡು ನಿಮ್ಮದೇ ಆದ ಒಂದು ಜಗತ್ತನ್ನು ನೀವು ಸೃಷ್ಟಿಸಿಕೊಂಡಿದ್ದೀರಿ. ಹೊರಗಿನ ಜಗತ್ತು ತಗೊಂಡು ನಿಮಗೆ ಏನು ಆಗಬೇಕಾಗಿದೆ? ಈಜಿಪ್ಟೊಳಗೆ 10,000 ಮಂದಿ ಸತ್ರು ಅಂದರೆ ನಿಮಗೆ ದುಃಖ ಆಗತ್ತೇನು? ದುಃಖ ಆಗತ್ತೇನು? ನೋ. ಅಮೇರಿಕಾದೊಳಗೆ ಕಾಡ್ಗಿತ್ತು ಇದು ಆಗಿ 2,000 ಮಂದಿ ಸತ್ರು ಅಂದ್ರೆ ದುಃಖ ಆಗತ್ತೇನು? ಇಲ್ಲ ರೀ. ನಿಮಗೆ ದುಃಖ ಆಗೋದು ನಿಮ್ಮ ಸುತ್ತಲೂ ಸೃಷ್ಟಿಸಿಕೊಂಡಂಥ ಗೋಳದೊಳಗೆ, ನಿಮ್ಮ ಸೃಷ್ಟಿಯ ಸುತ್ತಲೂ ನೀವು ಸೃಷ್ಟಿಸಿಕೊಂಡಂಥ ಜಗತ್ತಿನೊಳಗೆ ಯಾರ್ಯಾರು ಅದ್ರಲ್ಲ ಅವರಿಗೆ ಏನಾರ ಆದರೆ ಮಾತ್ರ ದುಃಖ. ಇವ್ರನ್ನ ಕರ್ಕೊಂಡೊಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ, ಆ ವ್ಯವಸ್ಥೆಗೆ ಧಕ್ಕೆ ಬಂದರೆ ದುಃಖ. ಹೌದಾ? ಸೊ ಇಂಥ ದುಃಖದ ವಿಷಯಗಳನ್ನು, ದುಃಖದ ಚೇಷ್ಟೆಗಳನ್ನು ನಾನು ಗಮನಿಸಿದ್ರಪ್ಪ ಅಂದ್ರೆ ನನಗೂ ಒಮ್ಮೆ ಭ್ರಮೆ ಹಿಡಿತದ, ನನಗೇ ಒಮ್ಮೆ ಗೋಜಲಾಗ್ತದೆ. ಯಾತಕ್ಕಪ್ಪ ಅಂತಂದ್ರೆ ನಾನು ನೋಡ್ತೀನಿ ಎಷ್ಟೋ ಜನ ಬರ್ತಾರೆ, ಅವ್ರಿಗೆ ಮದುವೆ ಆಗಲಿಲ್ಲ ಅಂತ ದುಃಖ ಬರ್ತದೆ ರೀ. ಮದುವೆ ಆಗಲಿಲ್ಲ ಅಂತ ದುಃಖ ಬರ್ತದ. ಹೌದಾ? ಹೌದಾ? ಇವ್ರಿಗೆ ಮದುವೆ ಆಗಲಾರ್ದಕ್ಕೂ ದುಃಖ. ಕೆಲವು ಮಂದಿ ಬರ್ತಾರೆ ಮದುವೆ ಆಗಿದ್ದಕ್ಕೆ ದುಃಖ. ಇವರಿಗೆ ಮದುವೆ ಆಗಿಲ್ಲ ಅದಕ್ಕೆ ದುಃಖ, ಅವರಿಗೆ ಮದುವೆ ಆಗಿದೆ ಅದಕ್ಕೆ ದುಃಖ. ಕೆಲವು ಮಂದಿ ರೊಕ್ಕ ಇಲ್ಲ ಅಂತ ಬರ್ತಾರ, ರೊಕ್ಕನೇ ಇಲ್ಲ ರೀ, ರೊಕ್ಕನೇ ಉಳಿತಾ ಇಲ್ಲ ಅಂತ ಬರ್ತಾರ, ಇವರಿಗೆ ರೊಕ್ಕ ಇಲ್ಲದೇ ದುಃಖ. ಇನ್ನೊಂದಿಷ್ಟು ಮಂದಿ ಬರ್ತಾರ ರೊಕ್ಕ ಇದ್ದದ್ದಕ್ಕೆ ದುಃಖ, ಆಸ್ತಿ ಇಲ್ಲದಕ್ಕೆ ದುಃಖ, ಇವರಿಗೆ ಆಸ್ತಿ ಇದ್ದದ್ದಕ್ಕೆ ದುಃಖ. ಅವರಿಗೆ ಹೆಂಡತಿ ಚಂದಿಲ್ಲ, ಕುರುಪಿ ಅದಾಳ, ಇದನ್ನು ಮಾಡ್ತಾಳ, ಕಿರಿಕಿರಿ ಮಾಡ್ತಾಳ ಅನ್ನೋದಕ್ಕೆ ದುಃಖ. ಇವರಿಗೆ ಹೆಂಡತಿ ಚಂದ ಇದ್ದದಕ್ಕನ ದುಃಖ. ಅವರಿಗೆ ಯಾರ್ಯಾರೋ ಹೆಂಡತಿ ಮೇಲೆ ಕಣ್ಣು ಹಾಕಕತ್ಯಾರ, ಅದಕ್ಕೆ ನಾನು ಹೆಂಡತಿ ಯಾಕಾರ ಸುಂದರದಳಪ್ಪ ಅಂತ ತಲೆ ಕೆಡಿಸ್ಕೊಂಡಾರ ಅವರು. ಸೊ ಕೆಲವು ಮಂದಿಗೆ ಆಸ್ತಿ ಇಲ್ಲದಕ್ಕೆ ದುಃಖ, ಕೆಲವು ಮಂದಿಗೆ ಆಸ್ತಿ ಇದ್ದದ್ದಕ್ಕೆ ದುಃಖ, ಕೆಲವು ಮಂದಿಗೆ ಸಂತಾನ ಆಗಲಾರ್ದಕ್ಕೂ ದುಃಖ, ಕೆಲವು ಮಂದಿಗೆ ಸಂತಾನ ಇದ್ದದ್ದೇ ದುಃಖ. ಇದೆಲ್ಲ ನೋಡ್ಕೊಂಡಾಗ ಏನಪ್ಪ ಇದು ಬದುಕು ಅಂತ. ಮತ್ತು ಇವನಿಗೆ ಸುಖ ಹೆಂಗೆ ಸಿಗುತ್ತ ಮನುಷ್ಯನಿಗೆ? ಏನು ಮಾಡಿದ್ರೆ ಸುಖ ಸಿಗುತ್ತಪ್ಪ ಇವನಿಗೆ? ಮತ್ತೆ ಹಂಗೂ ಇಲ್ಲ ಹಿಂಗೂ ಇಲ್ಲಲ್ಲ. ಆಸ್ತಿ ಇಲ್ದಿದ್ರು ದುಃಖದ, ಮತ್ತು ಆಸ್ತಿ ಇದ್ದಿದ್ರು ದುಃಖದ ಅಂದ್ರೆ ಮತ್ತೆ ಹೆಂಗಂತ ಈ ಸಮಸ್ಯೆ ನನಗೆ ಕಾಡ್ತಾ ಇದೆ. ಏನಾರ ಮಾಡಬೇಕು ಅಂತ ತಿಳ್ಕೊಂಡು ಹಂಗೆ ಕಾಡಿ 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 ನನಗೆ ಸುಖದ ಕಲ್ಪನೆ ನನಗೆ ಗೊತ್ತಾಗ್ತಾ ಹೋಯ್ತು. ಸುಖ ಅಂದರೆ ಏನು, ಮನುಷ್ಯ ಯಾವ ಸುಖಕ್ಕಾಗಿ ಬಡ್ಕೊತಾ ಇದ್ದಾನೆ ಅನ್ನೋದು ಗೊತ್ತಾಯಿತು. ಸೊ ಅದಕ್ಕಾಗಿ ಆ ಸುಖ ಪಡ್ಕೊಳ್ಳಿಕ್ಕೆ ನಿಮಗೂ ಆಸೆ ಇತ್ತಪ್ಪ ಅಂತಂದ್ರೆ ಆಶ್ರಮದಲ್ಲಿ ಆಗಾಗ ಕ್ಯಾಂಪ್ ನಡೀತಾ ಇರ್ತವೆ. ಎಲ್ಲಿದು ಸುಖ, ಸುಖದ ಪರಿಕಲ್ಪನೆ ಅಂದರೆ ಏನು, ಸುಖ ಅಂದರೆ ಏನು, ಆ ಸುಖವನ್ನು ಪಡ್ಕೊಳ್ಳಿಕ್ಕೆ ನಾವು ಮಾಡೋ ವಿಧಾನ ಏನು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳಬಲ್ಲವನಾಗಿದ್ದೇನೆ ಈಗ. ಯಾಕಂದರೆ 75 ವರ್ಷ ಇದನ್ನೇ ಡೇಕಿದ್ದೀನಿ ನಾನು. ಎಲ್ಲಿದು ಸುಖ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ನಾನು. ಆ ಸುಖದ ಪರಿಕಲ್ಪನೆ ಮಾಡಿಕೊಂಡು ಇದೇ 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 ವಿಷಯದ ಮೇಲೆ ಕುರಿತು ಎಲ್ಲಿದು ಸುಖ, ಹೇಳು ಸಖ, ಹೇಳೋ ಸಖ, ಎಲ್ಲಿದು ಸುಖ. ಸುಖವನ್ನು
ಮಾಯಾ ಮರೀಚಿಕೆ ಆಗಿದೆ ಅಂತ ಸುಖವನ್ನು ಬೆನ್ನು ಹತ್ತಿ ಭ್ರಮೆ ನಿರಸನಗೊಂಡದ್ದು ನಮ್ಮ ಬದುಕು. ನಿರಾಶೆಗೊಂಡದ್ದು. ಯಾವಾಗ ನಿರಾಶೆಗೊಳ್ತದೆ ನಿಸ್ತೇಜ ಆಗ್ತದೆ. ಎಲ್ಲರ ಬದುಕು ಹಾಗೆ ಆಗ್ಯದು. ಸೊ ಹುಡುಕ್ತಾ 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 ಹೋದ, ಸಿಗಲಿಲ್ಲ ಸುಖ, ಸಿಗಲಿಲ್ಲ. ಆ ಸಿಗದ ಸುಖದ ಬೆನ್ನು ಹತ್ತಿ ಹೊಂಟಂಥ ಮನುಷ್ಯನಿಗೆ ಭ್ರಮ ನಿರಸನ ಆಯಿತು. ನಾನು ನೌಕರಿ ಸಿಕ್ಕರು ಸುಖ ಅಂತ ಹೋದ, ಸಿಗಲಿಲ್ಲ. ಮದುವೆ ಆದ ಸುಖ ಅಂತ ಹೋದ, ಸಿಗಲಿಲ್ಲ. ಮಕ್ಕಳು ಆದ ಸುಖ ಅಂತ ಹೋದ, ಸಿಗಲಿಲ್ಲ. ಮಕ್ಕಳು ಆದರೂ ಅವ್ರಿಗೆ ನೌಕರಿ ಕಲಿಬೇಕು, ನೌಕರಿ ಸಿಗಬೇಕು ಅಂದ್ರೆ ಸುಖ ಅಂದ. ಮಕ್ಕಳು ಅವ್ರಿಗೆ BE ಕಲಿತರು, MBBS ಕಲಿತರು, ನೌಕರಿನೂ ಸಿಕ್ತು, ಡಾಕ್ಟರ್ ಆದರು, ಸುಖನೇ ಸಿಗಲಿಲ್ಲ ರೀ ಇವನಿಗೆ. ಸುಖದ ಬೆಂಬತ್ತಿ ಹೊರಟವನಿಗೆ ಬರೀ ನಿರಾಸೆ ನಿರಾಸೆ ನಿರಾಸೆ. ಯಾಕಂದರೆ ನಿನಗೆ ಸುಖ ಅನ್ನೋದೇ ಗೊತ್ತಾಗಲಿಲ್ಲ, ಸುಖದ ವ್ಯಾಖ್ಯಾನ ಗೊತ್ತಾಗಲಿಲ್ಲ, ಸುಖ ಹೆಂಗೈತಿ ಗೊತ್ತಾಗಲಿಲ್ಲ, ಎಲ್ಲಿ ಐತಿ ಗೊತ್ತಾಗಲಿಲ್ಲ. ನಾ ಹೇಳಿಕೊಡ್ತೀನಿ ಬಾ ಅಂದರೂ ನೀವು ಬರುವುದಿಲ್ಲ. ಬರ್ತೀರಾ? ನಿಮಗೆ ನಿಮ್ಮ ಬದುಕನ್ನು ಹಸನವಾಗಿ ಹೆಂಗೆ ಇಟ್ಕೋಬೇಕು, ಪರಮಾತ್ಮನ ಕೂಡ ಹೆಂಗೆ ಸಂವಹನ ಮಾಡ್ಕೋಬೇಕು, ಪರಮಾತ್ಮನ ಕೂಡ ಹೆಂಗೆ ನಮ್ಮ ಸಮೀಕರಣ ಮಾಡ್ಕೋಬೇಕು, ಆ ಚೈತನ್ಯ ಶಕ್ತಿಯೊಂದಿಗೆ ಆನಂದದಲ್ಲಿ ಹೆಂಗೆ ತೇಲಾಡಬೇಕು ಅನ್ನೋ ಕರ್ಮಗಳನ್ನು, ಅನ್ನೋ ಸಾಧನೆಗಳನ್ನು ಹೇಳಿಕೊಡ್ತೀನಿ. ಆದರೆ ಮೊದಲಿಗೆ ಇಟ್ಟಟ್ಟು ಇಟ್ರಿ, ಕೊಟ್ಟಟ್ಟು ಕೊಡ್ರಿ ಅಂತಿದ್ದೆ. ಈಗ ಸ್ಪಷ್ಟವಾಗಿ ಹೇಳ್ತೀನಿ. ಏನು, ನನಗೆ ಆಶ್ರಮಕ್ಕೆ ಮೇಂಟೆನೆನ್ಸ್ಗಾಗಿ ಹಣ ಬೇಕಾಗಿದೆ. ನಾನು ಸ್ವಲ್ಪ ಹೆಚ್ಚೇ ನಿಮಗೆ ಹೇಳ್ತೀನಿ. ಆವಾಗ ನನ್ನ ವಿರುದ್ಧ ಒದರಾಡ್ಕೋಬೇಡ್ರಿ. ಗುರುಗಳು ರೊಕ್ಕಕ್ಕೆ ನಿಂತಾರ, ಹೌದು, ನಾ ರೊಕ್ಕಕ್ಕೆ ನಿಂತೀನಿ. ಈಗ 60 ವರ್ಷದಿಂದ ನಾನು ಎಂದೂ ರೊಕ್ಕದ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಿಲ್ಲ. ಕೊಟ್ಟಟ್ಟು ಕೊಡ್ರಿ ಅಂದೆ, ರೊಕ್ಕದ ಬೆನ್ನು ಹತ್ತಿಲ್ಲ. ಅದರ ಪರಿಣಾಮ ಇವತ್ತು ನಾನು ಭೋಗಿಸ್ತಾ ಇದ್ದೀನಿ. ನಾನು ಮಂದಿ ಟೈಪು ಕೋಟಿಗಟ್ಟಲೆ ಆಸ್ತಿ ಮಾಡಿ ಇಟ್ಟಿದ್ರೆ ನನಗೆ ಸಮಸ್ಯೆ ಬರ್ತಿದ್ದಿಲ್ಲ. ಈಗ ಬುದ್ಧಿ ಬಂದದ. ಅದಕ್ಕೆ ನಾನು ಹೆಚ್ಚಿಗೆ ಫೀಸ್ ಹಚ್ತೀನಿ. ಹಾಗೆ ಹೆಚ್ಚಿಗೆ ಫೀಸ್ ಕೊಟ್ಟು ನನ್ನೊಂದಿಗೆ ಈ ಜ್ಞಾನವನ್ನು ತಗೊಳ್ಳಿಕ್ಕೆ, ಯಾಕಂದ್ರೆ ಕೆಲವು ದಿವಸ ನನಗೆ ನನ್ನದೇ ಆದಂಥ ಒಂದು ಇದು ಇದೆ. ಇಷ್ಟು ಬಂದ್ರಪ್ಪ ಅಂದ್ರೆ ನಾನು ಈ ಆಶ್ರಮವನ್ನು ಮುಂದೆ ಸಲೀಸಾಗಿ ಮೇಂಟೈನ್ ಮಾಡ್ಬೋದು ಅನ್ನೋದು. ಈ ಪ್ರತಿ ತಿಂಗಳು ನನಗೆ ಆಶ್ರಮಕ್ಕೆ ಮೇಂಟೆನೆನ್ಸ್ಗಾಗಿ ತೆಗಿಲೇಬೇಕು ಬಂದಾಗ ಭಾಳ ಇದು ಅನಿಸುತ್ತೆ ರೀ. ನನಗೆ ಎಷ್ಟೇ ಆಧ್ಯಾತ್ಮಿಕತೆ ಇದ್ದರೂ ಕೂಡ, ಎಷ್ಟೇ ನಾನು ಬುದ್ಧಿ ವಿವೇಕ ಎಲ್ಲ ಇದ್ದರೂ ಕೂಡ ಅದು ನನ್ನ ತಲ್ಲಣಗೊಳಿಸ್ತದೆ. ಹಣ ಬೇಕು ಮನುಷ್ಯನಿಗೆ. ನಾನು ಹೆಚ್ಚು ಹಣ ಪಿಪಾಸು ಅಲ್ಲ, ಆದರೆ ಆಶ್ರಮಕ್ಕಾಗಿ ಹಣ ಬೇಕೇ ಬೇಕಾಗ್ಯದ ನನಗೆ. ಮತ್ತು ಕೊಡೋರು ಯಾರು? ನನ್ನ ಎಲ್ಲ ಶಿಷ್ಯರು ಇನ್ನೂ ಏನಾದ್ರು ದಕ್ಷಿಣ ಇಡ್ರಪ್ಪ, ಇನ್ನೂ 10 ರೂಪಾಯಿ 20 ರೂಪಾಯಿ 50 ರೂಪಾಯಿದವರ ಬರಕತ್ಯಾರ. ಇಂಥವರಿಂದ ನಾ ಯಾವಾಗ ಆಶ್ರಮ ಮೇಂಟೈನ್ ಮಾಡ್ಕೊಂಡು ಲಕ್ಷ ಗಟ್ಟೆ ನಾ ಗಳಿಸ್ಲಿ ಹೇಳ್ರಿ. ಅನಿವಾರ್ಯ. ನಾನು ಕ್ಯಾಂಪ್ ಆದಾಗ ನಾನು ಸ್ವಲ್ಪ ಫೀಸ್ ಹಚ್ತೀನಿ ಅಥವಾ ನಿಮ್ಮಿಂದ ದಿನೇ ಕೇಳ್ತೀನಿ, ಹೌದಾ? ಆದರೆ ನಾನು ನಿಮ್ಮನ್ನು ಹಿಂಸೆ ಪಡಿಸೋದಿಲ್ಲ. ಕೇಳ್ತೀನಿ, ಇಷ್ಟು ಕೊಡಲಿಕ್ಕಾದರೆ ನೋಡಿಯಪ್ಪ ಅಂತೀನಿ, ಬೇಡಿಕೊತೀನಿ. ಆದ್ರೆ ಇತರರು ಕೂಡ ನಮ್ಮನ್ನು ಹೋಲಿಸ್ಬೇಡ್ರಿ. ಇತರರು ಹೆಂಗೆ ಪೀಕ್ತಾರೆ, ನಾ ಹಂಗೆ ಪೀಕೋದಿಲ್ಲ. ಅಷ್ಟು ಮಾತ್ರ ಸತ್ಯದು. ಸೊ ನಿಮಗೆ ಎಲ್ಲಿ ಸುಖ ಅನ್ನೋದನ್ನು ಹೇಳಿಕೊಡ್ತೀನಿ. ನಿಮ್ಮ ಸುಖಕ್ಕೆ ಅಡ್ಡಗಾಲ ಹಾಕಿದ್ದು ಯಾರು, ಅಡ್ಡಗಾಲ ಹಾಕ್ಕೊಂಡಿದ್ದು ಯಾರು, ಹೌದಾ? ಆ ಅಡ್ಡಗಾಲನ್ನು ತೆಗೆಯೋ ವಿಧಾನ ಏನು ಅನ್ನೋದನ್ನು ಎಲ್ಲವನ್ನು ಸವಿವರವಾಗಿ ಹೇಳ್ತೀನಿ. ಆನಂದದ ಧೂಮದೊಳಗೆ ಮಚಾಯಿಸ್ಲಿಕ್ಕೆ ಹೇಳ್ತೀನಿ. ನನ್ನ ಕೂಡ ಇರ್ತೀರಾ? ಬರೀ ಈ ಪುಟ್ಟ ಪರದೆ ಮೇಲೆ ನೋಡಿ ನನ್ನ ಮಾತುಗಳನ್ನು ಕೇಳ್ತೀರಿ. ಎಷ್ಟು ಮಂದಿ ಕೇಳ್ತೀರೋ ಗೊತ್ತಿಲ್ಲ. ಕೇಳ್ತೀರಿ, ಮರಿತೀರಿ. ಒಂದು ಲೈಕ್ ಕೊಡೋದಿಲ್ಲ, ಸಬ್ಸ್ಕ್ರಿಪ್ಷನ್ ಕೊಡೋದಿಲ್ಲ. ಎಂಥದಕ್ಕೂ ಸಬ್ಸ್ಕ್ರಿಪ್ಷನ್ ಹೆಚ್ಚು ಕೊಡ್ತೀರಿ, ಲಕ್ಷಗಟ್ಟಲೆ ಕೊಡ್ತೀರಿ. ಏನದು? ನನಗೆ ಗೊತ್ತದು ಸತ್ಯ. ಅದಾಗೆ ಸಹಿತ ಒಮ್ಮೊಮ್ಮೆ ಖೇದ ಅನಿಸುತ್ತೆ. ಏನು ಮಾಡಲಿ? ಅದಕ್ಕೆ ಆಶ್ರಮಕ್ಕೆ ಸಹಾಯ ಮಾಡಲಿಕ್ಕೆ ಅನೇಕ ವಿಧಾನಗಳಿದಾವೆ. ರೊಕ್ಕದಿಂದ ಮಾಡಬೇಕಂತಿಲ್ಲ. ಸಬ್ಸ್ಕ್ರಿಪ್ಷನ್ ಮಾಡಿರಿ, ಲೈಕ್ ಮಾಡಿರಿ, ಆನಂತರ ಹ್ಯೂಸ್ ಹೆಚ್ಚು ಮಾಡಿ ನೋಡಿರಲ್ಲ. ಆಟ ಆಗೋದಿಲ್ಲ. ಏನು ಅಷ್ಟು ಒಂದು ರೊಕ್ಕ ಇಲ್ಲದ ಒಂದು ಸಹಾಯವನ್ನು ಆಶ್ರಮ ಮಾಡಬೇಕು ಅಂತ ಅನಿಸೋದಿಲ್ಲ ನಿಮ್ಗೆ. ಬೇಜಾರುಗೊಂಡು ನಾ ಇನ್ನು
ಮಾಡೋದು ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ನೀವು ಸ್ವಲ್ಪ ಕೆಲವು ಮಂದಿ ಅದನ್ನು ನಿಲ್ಲಿಸ್ಬೇಡ್ರಿ ಅಂದ್ರಿ, ಬೇಡ್ಕೊಂಡ್ರಿ, ಒಪ್ತೀನಿ. ನಿಮ್ಮ ಕಳಕಳಿಗೆ, ಪ್ರೀತಿಗೆ, ವಿಶ್ವಾಸಕ್ಕೆ ಶರಣಾರ್ಥಿ. ಆದ್ರೆ ಆಯಿತು, ಶ್ರೀ ಗುರುದೇವ್ ಏನು ಮಾಡಲಿ, ಬೇಡ ಅಂದರೂ ಕೂಡ ನಿಮ್ಮ ಮುಂದೆ ಒದರ್ಕೊಳ್ಳೋದಕ್ಕೂ ನಾನು ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಯಾವ ರೀತಿ ಅದನ್ನು ತಗೋತೀರೋ ಅನ್ನೋ ಗೊತ್ತಿಲ್ಲ. ಶ್ರೀ ಗುರುದೇವ್.